ಹಾಯ್ ವಿದ್ಯಾರ್ಥಿಗಳೇ, SK ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ನವೋದಯ, ಆದರ್ಶ, ಮೊರಾರ್ಜಿ, ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಂತ ಈ ಒಂದು ಮಾಹಿತಿ. ಈಗ ನಾವು ಸಾಮಾನ್ಯ ಜ್ಞಾನ ಮೊದಲೇ ಟಾಪ್ 20 ಪ್ರಶ್ನೋತ್ತರಗಳನ್ನು ಇವತ್ತು ಚರ್ಚೆ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಸಂಖ್ಯೆ 1 ಅಂದರೆ ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ. ಒಂದನೇ ಕ್ವಶನು, ಪಂಪನ ಬಿರುದು ಇದಾಗಿದೆ. ಆಪ್ಷನ್ ಸಹ ಕೊಟ್ಟಿರ್ತೀನಿ, ಆಪ್ಷನ್ ಸಹ ನೋಡ್ಕೊಳ್ರಿ. ಅ ರಾಮ ಕವಿ, ಅ ಆದಿಕವಿ, ಇ ಕವಿ ಚಕ್ರವರ್ತಿ, ಡ ಬ್ರಹ್ಮ ಕವಿ. ಉತ್ತರ ಯಾವುದು ವಿದ್ಯಾರ್ಥಿಗಳೇ? ಎಸ್, ಪಂಪ ಆದಿಕವಿ. ಆನ್ಸರ್ ಆ ಆದಿಕವಿ. ನೆಕ್ಸ್ಟ್, ಕುವೆಂಪು ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ? ಆಪ್ಷನ್ ಅ ರಾಮಾಯಣ, ಆ ಮಹಾಭಾರತ, ಇ ಶ್ರೀರಾಮಾಯಣ ದರ್ಶನಂ, ಡ ಅನನ್ಯ. ಉತ್ತರ ಇ ಶ್ರೀ ರಾಮಾಯಣ ದರ್ಶನಂ. ಎಸ್. ನೆಕ್ಸ್ಟ್, ಮೂರನೇ ಕ್ವಶನ್ ನೋಡ್ರಿ. ಹರಿಹರ ಇವರ ಬಿರುದು ಯಾವುದು? ಯಾರ್ದು ಬಿರುದು? ಹರಿಹರನ ಬಿರುದು ಇದಾಗಿದೆ. ಯಾವುದಿರಬಹುದು? ಅ ರಗಳೆಯ ಕವಿ, ಆ ಆದಿಕವಿ, ಇ ಹರಿಹರ, ಡ ಉಭಯ ಕವಿ. ನೋಡಿ ವಿದ್ಯಾರ್ಥಿಗಳೇ, ಉತ್ತರವನ್ನು ನೀವೇ ಹಾಕಿ. ಎಸ್, ಇದಕ್ಕೆ ಹರಿಹರ ಇವರ ಬಿರುದು ಅ ರಗಳೆಯ ಕವಿ. ಎಸ್, ಉತ್ತರ ರಗಳೆಯ ಕವಿ. ನೆಕ್ಸ್ಟ್, 4ನೇ ಪ್ರಶ್ನೆ. ಕುವೆಂಪು ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಅಂದರೆ ಕುವೆಂಪು ಅವರಿಗೆ ಯಾವ ವರ್ಷ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿದ್ದು? ಅ 1896, ಆ 1967, ಇ 1973, ಡ 1977. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎಸ್, ಆ 1967. ನೆಕ್ಸ್ಟ್, 5ನೇ ಕ್ವಶನ್. ನಮ್ಮ ರಾಜ್ಯ ಪ್ರಾಣಿ ಯಾವುದು? ನೋಡ್ರಿ, ನಮ್ಮ ದೇಶದ ಕೇಳ್ತಾ ಇಲ್ಲ, ನಮ್ಮ ಒಂದು ರಾಜ್ಯ ಪ್ರಾಣಿ ಯಾವುದು? ಆಪ್ಷನ್ ಅ ಹುಲಿ, ಆ ಆನೆ, ಇ ಕುದುರೆ, ಡ ಒಂಟೆ. ನಮ್ಮ ರಾಜ್ಯ ಪ್ರಾಣಿ ಏಷ್ಯನ್ ಆನೆ. ಹೌದಾ? ಆಪ್ಷನ್ ಆ ಏನಿದೆ ಸರಿಯಾದ ಉತ್ತರ. ನೆಕ್ಸ್ಟ್, 6ನೇ ಕ್ವಶನ್ನು. ಒಡಿಸ್ಸಾ ರಾಜ್ಯದ ರಾಜಧಾನಿ ಯಾವುದು? ಯಾವ ರಾಜ್ಯದ ಕೇಳ್ರಿ? ಒಡಿಸ್ಸಾ. ಎಸ್, ನೀವೊಂದು 28 ರಾಜ್ಯಗಳ ರಾಜಧಾನಿಗಳ ನೀವು ನೋಡ್ಕೊಂಡಿರ್ಬೇಕಾಗ್ತದ. ಈಗ ಒಡಿಸ್ಸಾದ ರಾಜಧಾನಿ ಯಾವುದು? ಅ ಭುವನೇಶ್ವರ, ಆ ಕೋಹಿಮಾ, ಇ ಒಡಿಸ್ಸಾ, ಡ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಅ ಭುವನೇಶ್ವರ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಚಂದ್ರಶೇಖರ್ ಕಂಬಾರ್ ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಆಪ್ಷನ್ ಅ 2010, ಆ 1993, ಇ 1990, ಡ 2006. ಚಂದ್ರಶೇಖರ್ ಕಂಬಾರ್ ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಎಂದರೆ ಆಪ್ಷನ್ ಅ 2010. ಇವರು 8ನೆಯ ಒಂದು ಕನ್ನಡ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರಿಗೆ ಸಿಕ್ಕಿದೆ. 8ನೇದು ಇವರಿಗೆ ಸಿಕ್ಕಿರುವಂಥದ್ದು. ನೆಕ್ಸ್ಟ್, 8ನೇ ಕ್ವಶನ್. ರನ್ನನ ಬಿರುದು ಯಾವುದು? ಅ ಕವಿ ಚಕ್ರವರ್ತಿ, ಆ ಕನ್ನಡದ ಕವಿ, ಇ ಉಭಯ ಕವಿ, ಡ ರಗಳೆಯ ಕವಿ. ಉತ್ತರ ಯಾವುದ್ರಿ? ಕವಿ ಚಕ್ರವರ್ತಿ. ರನ್ನ ಏನಂತ ಕರಿತೀವಿ ನಾವು? ಕವಿ ಚಕ್ರವರ್ತಿ ಅಂತೇಳಿ ಕರಿತೇವೆ. ನೆಕ್ಸ್ಟ್, 9ನೇ ಕ್ವಶನ್. ದ ರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಸಿಕ್ಕಂಥ ಕೃತಿ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಯಾವ ಒಂದು ಕೃತಿಗೆ ಸಿಕ್ಕೈತಿ ಈ ದ ರಾ ಬೇಂದ್ರೆಯವರಿಗೆ? ನೋಡ್ರಿ, ಇವರಿಗೆ ಆಪ್ಷನ್ ಅ ನಾಕುತಂತಿ, ಆ 1973, ಈ ಚಿಕ್ಕವೀರ ರಾಜೇಂದ್ರ, ಡ 1990. ಯಾವ ಕೃತಿ ಅಂದರೆ ಅ ಸರಿಯಾದ ಉತ್ತರ ನಾಕುತಂತಿ. ನೆಕ್ಸ್ಟ್,
ಪುದುಚೇರಿ ಕೇಂದ್ರ ಆಡಳಿತ ಪ್ರದೇಶದ ರಾಜಧಾನಿ ಯಾವುದು? ನೋಡ್ರಿ, ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳನ್ನು ಸಹ ನಾವು ನೋಡ್ಕೋಬೇಕಾಗ್ತದ. ಇದರೊಳಗೆ ಆಪ್ಷನ್ ಅ ಪುದುಚೇರಿ, ಅ ಪಾಂಡಿಚೇರಿ, ಇ ಪಾಂಡುಪುರ, ಡ ಕವರತ್ತಿ. ಸರಿಯಾದ ಉತ್ತರ ಅ ಪುದುಚೇರಿ. ನೆಕ್ಸ್ಟ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಆಲ್ರೆಡಿ ನಾನು ಉತ್ತರವನ್ನು ಕೊಟ್ಟಿರ್ತೇನೆ ಅಲ್ಲಿ ಮೇಲ್ಗಡೆ, ಅದನ್ನು ನೀವು ಮ್ಯಾಚ್ ಮಾಡಬೇಕಾಗ್ತದ, ಯಾವುದಕ್ಕೆ ಯಾವುದಂತೇಳಿ. ನೋಡ್ರಿ, ಒಂದನೇ ಕ್ವಶನ್ನು, ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಡ್ಯಾಸ್. ಭಾರತದ ಹೆಬ್ಬಾಗಿಲು ಡ್ಯಾಸ್ ಯಾವುದು? ಮೂರನೇ ಕ್ವಶನ್, ಭಾರತದ ಐಕ್ಯತೆಯ ಬಾಗಿಲು ಅಥವಾ ಬಂದರು ಯಾವುದು? ಬಿಟ್ಟ ಸ್ಥಳ ಹಾಕ್ರಿ. 4, ಮರುಭೂಮಿಯ ಹಡಗು ಯಾವುದು? 5ನೇದ್ದು, ಭಾರತ ದೇಶ ಸ್ವತಂತ್ರ ಪಡೆದದ್ದು ಯಾವಾಗ? ಓಕೆ, ಈಗ ನೋಡ್ರಿ, ಪ್ರಶ್ನೆ 1, ಅರಬ್ಬಿ ಸಮುದ್ರದ ರಾಣಿ ಯಾವುದಪ್ಪ ಅಂದ್ರೆ ಅರಬ್ಬಿ ಸಮುದ್ರದ ರಾಣಿ ಕೊಚ್ಚಿ. ನೆಕ್ಸ್ಟ್, ಭಾರತದ ಹೆಬ್ಬಾಗಿಲು ಮುಂಬೈ. ಭಾರತದ ಐಕ್ಯತೆಯ ಬಾಗಿಲು ಬಂದರು ಯಾವುದು? ಎನ್ನೂರ ಬಂದರು. ನೆಕ್ಸ್ಟ್, ಮರುಭೂಮಿಯ ಹಡಗು ಒಂಟೆ. ಒಂಟೆಯನ್ನು ಮರುಭೂಮಿಯ ಹಡಗು ಅಂತ ಕರೆಯುತ್ತಾರೆ. ಭಾರತ ದೇಶ ಸ್ವತಂತ್ರ ಪಡೆದದ್ದು ಯಾವಾಗಪ್ಪ ಅಂದ್ರೆ 1947 ಆಗಸ್ಟ್ 15ರಂದು. ಎಸ್. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ. ಈ ಕಡೆ ಬಂದರು ಕೊಟ್ಟಿದ್ದೆ, ಈ ಕಡೆ ರಾಜ್ಯಗಳು. ಈಗ ಒಂದನೇದ್ದು, ಕಾಂಡ್ಲಾ ಬಂದರು, ಮುಂಬೈ ಬಂದರು, ಚೆನ್ನೈ ಬಂದರು, ಕಲ್ಕತ್ತಾ ಬಂದರು, ನವಮಂಗಳೂರು ಬಂದರು. ರಾಜ್ಯಗಳು ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ತಮಿಳುನಾಡು. ಈಗ ಹೊಂದಿಸಿ ಬರೆಯುವುದು. ನೋಡ್ರಿ, ಕಾಂಡ್ಲಾ ಬಂದರು ಯಾವುದಪ್ಪ ಅಂದ್ರೆ ಗುಜರಾತ್. ಈ ಗುಜರಾತಿಗೆ ಹಾಕಬೇಕು ಯಾವುದು? ಕಾಂಡ್ಲಾ ಬಂದರು. ನೆಕ್ಸ್ಟ್, 2ನೇದು, ಮುಂಬೈ ಬಂದರು ಯಾವುದು? ಮುಂಬೈ ಬಂದರು ಮಹಾರಾಷ್ಟ್ರ. ಸೀದಾ ಐತಿ. ನೆಕ್ಸ್ಟ್, ಚೆನ್ನೈ ಬಂದರು. ಚೆನ್ನೈ ಬಂದರು ತಮಿಳುನಾಡು. ಲಾಸ್ಟ್, ತಮಿಳುನಾಡಿಗೆ ಹಾಕಬೇಕು. ನೆಕ್ಸ್ಟ್, ಕಲ್ಕತ್ತಾ ಬಂದರು. ಇದು ಕಲ್ಕತ್ತಾ ಬಂದರು ಫಸ್ಟ್ 1, ಪಶ್ಚಿಮ ಬಂಗಾಳಕ್ಕೆ ಹಾಕ್ರಿ. ನೆಕ್ಸ್ಟ್, 5ನೇದ್ದು, ನವಮಂಗಳೂರು ಬಂದರು. ಈ ನವಮಂಗಳೂರು ಲಾಸ್ಟ್ ಉಳಿದಿರ್ತಕ್ಕಂಥದ್ದು ಯಾವುದು ರೀ? ಎಸ್, ಕರ್ನಾಟಕ. ಲಾಸ್ಟ್ ಕರ್ನಾಟಕ. ಈ ರೀತಿ ಈ ಒಂದು 20 ಪ್ರಶ್ನೆಗಳು ನಾವು ಚರ್ಚೆ ಮಾಡಿದ್ದೇವೆ. ಓಕೆ.